ನಮಸ್ಕಾರ ವೀಕ್ಷಕರೇ. ಇದು 2027ರ ಜನಗಣತಿಯ ಕಾರ್ಯಕ್ರಮದ ಬಗ್ಗೆ ಹೇಳ್ತೇನೆ. ಫಸ್ಟ್ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಟೇಟನ್ನು ಸೆಲೆಕ್ಟ್ ಮಾಡಿ ಅಲ್ಲಿ ಕರ್ನಾಟಕ ಅಂತ ಮಾಡ್ಕೊಂಡೆ. ಇದರ ನಂತರ ಕ್ಯಾಪ್ಚರ್ ಇರುತ್ತೆ. ಈ ಕ್ಯಾಪ್ಚಾ ಏನು ಮಾಡಿ ಅಂತಂದರೆ ಸರಿಯಾಗಿ ಹಾಕಬೇಕು, ಎಲ್ಲಿಯೂ ಕೂಡ ತಪ್ಪು ಹಾಕಬಾರ್ದು. ತಪ್ಪು ಹಾಕಿದರೆ ಅವು ರಾಂಗ್ ಆಗಿ ಹೋಗುತ್ತೆ. ಹಾಗಾಗಿ ಕ್ಯಾಪ್ಚರನ್ನು ಸರಿಯಾಗಿ, ಈ ಕ್ಯಾಪ್ಚಾ ಏನಿದೆ ಅದನ್ನು ಸರಿಯಾಗಿ ಹಾಕಬೇಕು. ಇದಕ್ಕೆ ಏನಂತಂದರೆ ಸೆಲ್ಫ್ ಎನ್ಯುಮರೇಷನ್ 2027 ಅಂತ ಹೊಡೆದ್ರೆ ಈ ಲಿಂಕ್ ಬರುತ್ತೆ. ಈ ಲಿಂಕ್ ಬಂದ ತಕ್ಷಣ ನೀವು ಈ ರೀತಿಯಾಗಿ ಓಪನ್ ಮಾಡ್ಕೊಳ್ಳಿ. ಹಾಗೆ ಓಕೆ ಅಂತ ಕೊಡಿ. ಕರ್ನಾಟಕ ಇದೆಲ್ಲ ಡೀಟೇಲ್ಸ್ ಹೊಡೆದ್ಮೇಲೆ ಓಕೆ ಅಂತ ಕೊಟ್ಟ ಮೇಲೆ ನಿಮ್ಗೆ ಏನಾಗುತ್ತೆ ಅಂತಂದರೆ ಹೌಸ್ ಹೋಲ್ಡ್ ನೇಮ್ ಮತ್ತು ಮೊಬೈಲ್ ನಂಬರ್ ಕೇಳುತ್ತೆ. ಇಲ್ಲಿ ತಪ್ಪು ಹಾಕಬಾರ್ದು, ಯಾಕಂದರೆ ತಪ್ಪು ಹಾಕಿದರೆ ನಿಮಗೆ ಮತ್ತೆ ಸರಿಯಾಗಿ ಮಾಹಿತಿಗಳನ್ನು ಮತ್ತೆ ಒದಗಿಸೋಕ್ಕಾಗಲ್ಲ, ಮತ್ತು ಸೆನ್ಸಸ್ ಮಾಡೋರಿಗೂ ಕೂಡ ತುಂಬ ಕಷ್ಟ ಆಗ್ತದೆ. ಹಾಗಾಗಿ ಇದಾದಮೇಲೆ ನೀವು ಮೊಬೈಲ್ ನಂಬರ್ನ ಹಾಕ್ಕೊಂಡು ನಿಮ್ಮ ಇಮೇಲ್ ಐ ಡಿಯನ್ನು ತಪ್ಪದೇನೆ ಸರಿಯಾಗಿ ಹಾಕೋಬೇಕು. ಇದು ಯಾಕಂದರೆ ಇಲ್ಲಿ ಈ ಇಮೇಲ್ಗೆ ಒಂದು ಐ ಡಿ ಬಂದಿರುತ್ತೆ. ಆ ಐ ಡಿಯನ್ನು ನೀವು ನಿಮ್ಮ ಇವರಿಗೆ ಕೊಡಬೇಕಾಗುತ್ತೆ. ನಿಮ್ಮಲ್ಲಿ ಸೆನ್ಸಸ್ಸಿಗೆ ಬಂದಾಗ ಕೊಡಬೇಕಾಗುತ್ತೆ, ಇಲ್ಲಾಂತಂದರೆ ಜನಸಂಖ್ಯೆ ತಪ್ಪೋಗುತ್ತೆ. ಆಯಿತಾ? ಹಾಗೆ ಇಲ್ಲಿ ವೆರಿಫೈ ಅಂತ ಕೊಡಿ. ವೆರಿಫೈ ಕೊಟ್ಟ ಮೇಲೆ ನಿಮ್ಮ ಮೊಬೈಲಿಗೆ, ರಿಜಿಸ್ಟರ್ಡ್ ಮೊಬೈಲ್ ನಂಬರಿಗೆ OTP ಬರುತ್ತೆ, ನೀವು ಕೊಟ್ಟಂಥ ಮೊಬೈಲ್ ನಂಬರಿಗೆ. ಆ OTPಯನ್ನು ಇಲ್ಲಿ ಕಾಪಿ ಮಾಡಿ ಹಾಕೋಬೇಕು. ಸೆಂಟು ಅದು ಅಲ್ಲಿ ಓಕೆ ಅಂತ ಕೊಟ್ಟಮೇಲೆ OTP ಹ್ಯಾಸ್ ಬಿನ್ ಸೆಂಟ್ ಅಂತ ಬಂದಮೇಲೆ ಓಕೆ ಕೊಟ್ಟಮೇಲೆ OTP ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಬರುತ್ತೆ. ಆ ನಂಬರನ್ನು OTPಯನ್ನು ತೆಗೆದು ಇಲ್ಲಿ ಹಾಕ್ಕೊಳ್ಳಿ. ಹಾಗೆ ಏನು ಮಾಡಿ ಅಂದರೆ ಕೆಲವೊಮ್ಮೆ ನಾವು ಬೇರೆ ಕಡೆ ಟ್ರೈ ಮಾಡಿ ಮೊಬೈಲಲ್ಲಿ ಟ್ರೈ ಮಾಡಿದಾಗ ಈ ರೀತಿ ಕಾನ್ಫ್ಲಿಕ್ಟ್ ಅಂತ ಬರುತ್ತೆ, ಸೆಷನ್ ಕಾನ್ಫ್ಲಿಕ್ಟ್ ಅಂತ. ನೀವು ಇಲ್ಲ ಬೇರೆ ಕಡೆ ಇಲ್ಲ, ನೀವು ಒಂದೇ ಕಡೆ ಮಾಡ್ತಿದ್ದೀರಿ ಅಂದರೆ ಈ ಥರ ಓಕೆ ಅಂತ ಕೊಟ್ಕೋಬೋದು, ಏನು ಪ್ರಾಬ್ಲಮ್ ಆಗಲ್ಲ, ಅಲ್ಲಿ ಎಕ್ಸಿಟ್ ಆಗುತ್ತೆ. ಹಾಗೆ ಇಲ್ಲಿ ನೆಕ್ಸ್ಟ್ ಓಪನ್ ಆದ ತಕ್ಷಣ ಇಲ್ಲಿ ನೀವು ನಾನು ಡೆಮೋಗೋಸ್ಕರ ಇಲ್ಲಿ ಒಮ್ಮೆ ಟ್ರೈ ಮಾಡಿದ್ದೆ. ಹಾಗಾಗಿ ಇಲ್ಲಿ ನೀವು ಇಲ್ಲಿ ನೋಡ್ಕೋಬೋದು. ಇಲ್ಲಿ ಏನಪ್ಪ ಅಂತಂದರೆ ಮೊದಲನೇದಾಗಿ ಕರ್ನಾಟಕ ಅಂತ ಇದೆಯಲ್ಲ, ಅದನ್ನು ಸರಿಪಡಿಸ್ಕೊಂಡು, ಅಂದರೆ ಕರ್ನಾಟಕ ಅಂತ ಇದೆ, ಎಲ್ಲಿ ನಿಮ್ಮ ಡಿಸ್ಟಿಕ್ ಯಾವುದು, ನಿಮ್ಮ ಸ್ಟೇಟ್ ಯಾವುದು ಅಂತ ಹಾಕ್ಕೊಂಡು, ಡಿಸ್ಟಿಕ್ ಯಾವುದು ಅಂತ ಹಾಕ್ಕೊಂಡು ಪಿನ್ ಕೋಡ್ ನಂಬರನ್ನು ಸರಿಯಾಗಿ ಹಾಕ್ಕೊಳ್ಳಿ. ಜೊತೆಗೆ ಇಲ್ಲಿ ನೀವು ಸರ್ಚಲ್ಲಿ ನಿಮ್ಮ ಊರಿನ ಹೆಸರನ್ನು ಹಾಕಿ, ಅಥವಾ ಸಪೋಸ್ ಅಲ್ಲಿ ಏನೋ ಗುರುತಿಗೇನು ಸಿಕ್ಕಿಲ್ಲ ಅಂದರೆ ಹತ್ತಿರದ ಯಾವುದಾದ್ರೂ ಟೆಂಪಲ್, ಪೋಸ್ಟ್ ಆಫೀಸ್ ಅಥವಾ ಯಾವುದಾದ್ರು ಹಾಸ್ಪಿಟ್ಲ್ಗಳಿದ್ರೆ ಅವುಗಳನ್ನ ಕೂಡ ಹಾಕೋಬೋದು. ಹಾಕಿದ್ರೆ ಏನಾಗುತ್ತೆ ಅಂದರೆ ಅದು ನಿಯರ್ ಬೈ ನಿಮಗೆ ಮ್ಯಾಪಲ್ಲಿ ವ್ಯೂ ಸಿಗುತ್ತೆ. ಆವಾಗ ನೀವು ಅಲ್ಲಿ ರೆಡ್ ಕಲರ್ ಸಿಂಬೋಲನ್ನು ನೀವು ಆ ಮ್ಯಾಪಿನ ಮೇಲೆ ಸರಿಯಾಗಿ ಮಾರ್ಕ್ ಮಾಡ್ಕೋಬೇಕು. ಅಂದರೆ ಮಾತ್ರ ನಿಮಗೆ ಅಲ್ಲೇನಾಗುತ್ತೆ IP ಅಡ್ರೆಸ್ಗಳು ಸಿಗುತ್ತೆ. ಹಾಗಾಗಿ ಅಲ್ಲಿ ನಿಮಗೆ ಲಾಂಗಿಟ್ಯೂಡ್ ಮತ್ತು ಲ್ಯಾಟಿಟ್ಯೂಡ್ದು ಅಡ್ರೆಸ್ಗಳು ಸಿಗುತ್ತೆ, ನಿಮಗೆ ಲೊಕೇಶನ್ ಅಡ್ರೆಸ್ಗಳು. ಹಾಗಾಗಿ ಲೊಕೇಶನ್ ಟ್ರೇಸ್ ಮಾಡೋಕ್ಕೋಸ್ಕರ ಇದನ್ನು ಮಾಡಿರ್ತಾರೆ. ಹಾಗಾಗಿ ಇಲ್ಲೇನು ಈಗ ರೆಡ್ ಈ ಮಾರ್ಕ್ ಏನಿದೆ ಇದು ಸರಿಯಾಗಿ ನಿಮ್ಮ ಮನೆಯ ಮೇಲೆ ಇರಬೇಕು. ಅದನ್ನು ಜೂಮ್ ಎಷ್ಟು ಮಾಡ್ತೀರೋ ಅಷ್ಟು ಹತ್ರ ನಿಮ್ಗೆ ಸಿಗ್ತಾ ಹೋಗುತ್ತೆ. ಮೊದಲು ನಿಮ್ಮ ಊರನ್ನು ಫಸ್ಟ್ ಸರ್ಚ್ ಮಾಡಿಕೊಂಡು ಆಮೇಲೆ ನಿಧಾನವಾಗಿ ಹೋಗಿ. ಹಾಗೆ ಅದರ ನಂತರ ನೀವು ಮನೆಗೆ ಬಳಸೋದಾದಂತಹ ವಸ್ತು, ಮಣ್ಣು, ಮರ ಅಥವಾ ಸುಟ್ಟಿಟ್ಟಿಗೆನೋ, ಕಲ್ಲು, ಸಿಮೆಂಟು ಅಥವಾ ಇತರೆ ಸಾಮಗ್ರಿಗಳಿಂದ ಯಾವುದರಿಂದ ಉಪಯೋಗಿಸಿದಿರಿ ಅದನ್ನು ನೀವು ಹಾಕಬೇಕಾಗುತ್ತೆ. ಯೂಶುವಲಿ ಸಿಮೆಂಟ್ಗಳು ಕೂಡ ಇರುತ್ತೆ, ಮತ್ತು ಇಟ್ಟಿಗೆ ಕೂಡ ಇರುತ್ತೆ, ಮಣ್ಣು ಕೂಡ ಇರುತ್ತೆ. ಇಲ್ಲಿ ಗೋಡೆಗೆ ಪ್ರಧಾನವಾಗಿ ಬಳಸಲಾದಂತಹ ನಿರ್ಮಾಣ ಸಾಮಗ್ರಿಗಳು ಯಾವುದು ಅಂತ ಹೇಳ್ಬಿಟ್ಟು ಅದು ಕೂಡ ಗಾರೆ ಸಿಮೆಂಟು ಯಾವುದು ಅಂತ ಹಾಕೋಬೇಕು. ನೆಕ್ಸ್ಟ್ ಮೇಲ್ಛಾವಣಿ ಹಂಚಿಂದಿದೆಯೋ ಅಥವಾ ಪ್ಲಾಸ್ಟಿಕ್ದಿದೆಯೋ ಅಥವಾ ಮತ್ತೇನಾದರೂ ಸುಟ್ಟಿಟ್ಟಿಗೆಗಳಿದೆಯೋ ಇದನ್ನು ನೋಡ್ಕೋಬೇಕು. ಮತ್ತು ಮನೆಗಳು ವಾಸಕ್ಕೆ ಯೋಗ್ಯವಾಗಿದೆಯಾ ಅಥವಾ ಏನಾದರೂ ಶಿಥಿಲಗೊಂಡಿದೆಯಾ, ಹಾಳಾಗಿದೆಯಾ ಮನೆ, ಅಥವಾ ಉತ್ತಮವಾಗಿದೆಯಾ ಅನ್ನೋದನ್ನು ತೋರಿಸ್ಕೋಬೇಕು. ಇಲ್ಲಿ ಕುಟುಂಬದಲ್ಲಿ ಎಷ್ಟು ಜನ ಇರ್ತಾರೆ ಅಂದರೆ 10 ಜನ ಇದ್ದಾರೋ, 5 ಜನ ಇದ್ದಾರೋ, ಅಥವಾ ಇಬ್ಬರೇ ಗಂಡ ಹೆಂಡತಿ ಇಬ್ಬರೇ ಇರ್ತಾರೋ ಅದನ್ನು ಕೂಡ ಹಾಕೋಬೇಕು. ನೆಕ್ಸ್ಟು ಇಲ್ಲಿ ನೀವೇನು ಸ್ಟಾರ್ಟಿಂಗಲ್ಲಿ ಏನು ಹೆಸರು ಹಾಕಿದ್ರೋ ಅದೇ ಬಂದಿರುತ್ತೆ. ನೆಕ್ಸ್ಟು ನೀವೇನಪ್ಪ ಅಂತಂದರೆ ಭಾಷೆಯನ್ನು ಆಯ್ಕೆ ಮಾಡ್ಕೋಬೇಕು. ಕನ್ನಡ, ಹಿಂದಿ, ನಿಮ್ಮ ಮಾತೃಭಾಷೆ ಯಾವುದು, ಕುಟುಂಬದ ಕೊಂಕಣಿ ಇರುತ್ತೆ, ಕೆಲವೊಬ್ರದ್ದು ಮರಾಠಿ ಇರುತ್ತೆ, ಕರ್ನಾಟಕದಲ್ಲಿದ್ದರೂ ಕೂಡ ಭಾಷೆಗಳು ಕೆಲವೊಂದು ಬೇರೆ ಇರುತ್ತಲ್ಲ, ಅವಾಗ ಅದನ್ನ ಹಾಕೋಬೇಕು. ನಿಮ್ಮ ಆಡು ಭಾಷೆ ಯಾವುದು ಅಂತ ಹಾಕೋಬೇಕು. ಅದರ ಜೊತೆಗೆ ಕುಟುಂಬದ ಮುಖ್ಯಸ್ಥರು ಯಾರು, ಗಂಡು ಹೆಣ್ಣು ಅಂತ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಯಜಮಾನ್ರಿಲ್ಲ ಅಂತಂದರೆ ಹೆಣ್ಣು ಇರ್ತಾರಲ್ಲ, ಹಾಗಾಗಿ ಅವ್ರಿಗೆ ಹಾಕೋಬೇಕಾಗುತ್ತೆ. ಇದಿಷ್ಟನ್ನು ತುಂಬಿ ನೀವು ದೃಢೀಕರಣ ಮಾಡ್ಕೊಳ್ಳಿ. ನೆಕ್ಸ್ಟ್ ಕುಡಿಯೋ ನೀರಿನ ಮೂಲಗಳು, ಬಾವಿ ಇದೆಯೋ, ಕೈ ಪಂಪ್ ಇದೆಯೋ, ಅಥವಾ ಏನಾದರೂ ಕೊಳವೆ ಬಾವಿ ಇದೆಯೋ, ಕೆರೆ ನೀರನ್ನು ಉಪಯೋಗಿಸ್ತಿರೋ, ಇವನ್ನ ತುಂಬ್ಕೋಬೇಕು. ಕುಡಿಯುವ ನೀರಿನ ಲಭ್ಯತೆ ಯಾವ ರೀತಿ ಇದೆ, ಆವರಣದೊಳಗಿದೆ, ಆವರಣದ ಹೊರಗಿದೆ, ಕಂಪೌಂಡ್ ಒಳಗಡೆನೋ ಅಥವಾ ದೂರಿಂದ ತರಬೇಕು ಅವು, ಆಯಿತಾ, ಅಥವಾ ಸಾರ್ವಜನಿಕಕ್ಕೆ ಸಂಬಂಧಪಟ್ಟಂಥದ್ದು, ಸಾರ್ವಜನಿಕ ಇದರಲ್ಲಿ ಇದೆಯೋ ಅಂತ. ಹಾಗೆ ಶೌಚಾಲಯಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಶೌಚಾಲಯವು ಕೂಡ ಎಲ್ಲಿ ಇದೆ, ಮತ್ತು ಶೌಚಾಲಯ ಮನೆ ಒಳಗಡೆ ಮಾಡಿದರೆ ಬಯಲು ಶೌಚಾಲಯ ಇದೆಯೋ ಅದರ ರಿಲೇಟೆಡು ಕೂಡ ಇದೆ. ಹಾಗೆ
ಕುಟುಂಬ ಹೊಂದಿರುವಂತಹ ರೇಡಿಯೋ ಟ್ರಾನ್ಸಿಸ್ಟರ್ ಏನಾದ್ರು ಇದೆಯಾ, ಅಥವಾ ಮೊಬೈಲ್ ಸ್ಮಾರ್ಟ್ಫೋನ್ಸ್, ಯೂಶಲಿ ಮೊಬೈಲ್ ಸ್ಮಾರ್ಟ್ಫೋನ್ ಇರುತ್ತೆ. ಹಾಗೆ ದೂರದರ್ಶನ ಯಾವ ರೀತಿ ಇದೆ, ಕೇಬಲ್ ಇದೆ, ಸಂಪರ್ಕ ಇದೆಯಾ, ಲ್ಯಾಪ್ಟಾಪ್ ಇದೆಯಾ, ಅಥವಾ ಇನ್ನೇನಾದರೂ ಲ್ಯಾಪ್ಟಾಪ್ ಕೆಲವೊಬ್ಬರಿಗೆ ಉಪಯೋಗಿಸುವಂಥ ಲ್ಯಾಪ್ಟಾಪ್ ಇದ್ಕೊಂಡು ಕಂಪ್ಯೂಟರ್ ಇದೆ, ಅದು ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಅಂತ ಕೊಟ್ಟಾಗ ಓಕೆ ಕೊಡ್ಬೋದು. ಮೊಬೈಲ್ ಇದ್ದಲ್ಲಿ ಮೊಬೈಲ್ ಹಾಕೋಬೇಕು, ಯಾವುದಿಲ್ಲ ಅಂದರೆ ಯಾವುದಿಲ್ಲ ಅಂತ ಕೂಡ ಹಾಕೋದಕ್ಕೆ ಅವಕಾಶ ಇದೆ. ಮತ್ತು ಮನೆಯಲ್ಲಿ ಊಟ ಮಾಡುವಂಥ ಆಹಾರ ಯಾವುದು, ಅಕ್ಕಿ, ಗೋಧಿ, ಜೋಳ ಯಾವುದಿದೆಯೋ ಅದನ್ನು ತುಂಬಬೇಕು. ಅದ ನಂತರ ಈ ರೀತಿಯಾಗಿ ಪ್ರಿವ್ಯೂ ಬರುತ್ತೆ. ಪ್ರಿವ್ಯೂ ಬಂದದ್ದನ್ನು ನೀವು ಕರೆಕ್ಟಾಗಿ ನೋಡ್ಕೋಬೇಕು. ನೋಡಿಕೊಂಡು ಅದರಲ್ಲಿ ಏನಾದ್ರು ವ್ಯತ್ಯಾಸಗಳಿದ್ದರೆ ಎಡಿಟ್ ಮಾಡಬೇಕು. ಇಲ್ಲ ನಿಮಗೆ ಯಾರನ್ನಾದ್ರೂ ಕೇಳಿ ಸರಿ ಮಾಡಿ ಹಾಕೋದಿದೆ ಅಂತಂದರೆ ಡ್ರಾಫ್ಟಲ್ಲಿ ಇಟ್ಕೊಳ್ಳಿ. ಇಲ್ಲ ಓಕೆ ಆಗಿದೆ, ಇಲ್ಲ ಕ್ಲಿಯರ್ ಇದೆ ಅಂದರೆ ಡೈರೆಕ್ಟಾಗಿ ಓಕೆ ಕೊಟ್ಟು ಸೇವ್ ಮಾಡ್ಕೊಳ್ಳಿ. ಒಮ್ಮೆ ಸೇವ್ ಮಾಡಿದ್ಮೇಲೆ ಏನಾಗುತ್ತೆ ಅಂದರೆ ಅಲ್ಲಿ ಕ್ಲಿಯರಾಗಿ ಬರುತ್ತೆ, ನಿಮಗೆ ನಂಬರ್ ಬರುತ್ತೆ. ಆ ನಂಬರನ್ನು ನಿಮ್ಮ ಜನಗಣತಿಗೆ ಬಂದವರಿಗೆ ಕೊಡಬೇಕಾಗುತ್ತೆ. ನಮಸ್ಕಾರ.